ನಮಸ್ತೆ. ಸರ್ ರಮೇಶ್ ವೀರಾಪುರ್ SFI ಜಿಲ್ಲಾಧ್ಯಕ್ಷ ರಾಯಚೂರು ಮಾತಾಡೋದು ಸರ್. ಹೇಳಿ ಹೇಳಿ. ಸರ್ ನಮ್ಮ ರಾಯಚೂರು ಸೇರಿದಂಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಕೊರತೆ ಕುರಿತಾಗಿ ನಿಮ್ಗೆ ಆಲ್ರೆಡಿ ಗಮನಕ್ಕೆ ತಂದಿದ್ದೀವಿ ಸರ್, ಮತ್ತು ಈಗ ಶಿಕ್ಷಣ ಸಚಿವರಿಗೂ CM ಅವ್ರಿಗೂ ಗಮನಕ್ಕೂ ತಂದಿದ್ದೀವಿ ಸರ್. ಬಟ್ ಇಲ್ಲಿ ಈಗ ಸುಮಾರು ಶಾಲೆಗಳು ಏಕೋಪಾಧ್ಯಾಯ ಶಾಲೆಗಳಿದಾವೆ ಸರ್. ಕೆಲವು ಕಡೆ ಶಿಕ್ಷಕರೇ ಇಲ್ಲ, ಗೆಸ್ಟ್ ಟೀಚರ್ ಮೇಲೆ ಸ್ಕೂಲ್ಗಳನ್ನು ನಡೆಸ್ತಾ ಇದ್ದಾರೆ. ಓಕೆ ಓಕೆ, ಹೇಳಿ ರಮೇಶ್, ಕಂಟಿನ್ಯೂ ಮಾಡಿ. ಹೀಗಿದ್ದಾಗ ನಮ್ಮ ಸರ್ಕಾರಿ ಶಾಲೆಗಳನ್ನು ಬಲಪಡಿಸುವುದು ಹೇಗೆ? ಮತ್ತು ಅದರಲ್ಲಿ ಈಗ ಮೊನ್ನೆ ಯಲಗಟ್ಟ ಶಾಲೆದೊಂದು ಹೋರಾಟ ಮಾಡಿದ್ವಿ, ಅಲ್ಲಿ ಶೌಚಾಲಯ ಇಲ್ಲ. 300 ವಿದ್ಯಾರ್ಥಿಗಳು ಹೈಸ್ಕೂಲ್ ವಿದ್ಯಾರ್ಥಿಗಳು ಪ್ರೈಮರಿ ಒಂದೇ ಆವರಣದಲ್ಲಿ ಶಾಲೆ ಇದೆ, ಪ್ರೈಮರಿ ಹೈಸ್ಕೂಲು. ಒಟ್ಟು ಟೋಟಲ್ 850 ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಸಿಂಗಲ್ ಶೌಚಾಲಯ ಇಲ್ಲ ಅಂದರೆ ನಾವು ಹೆಂಗೆ ಸರ್ಕಾರಿ ಶಾಲೆಗಳನ್ನು ಯಾವ ರೀತಿಯಾಗಿ ಪಾಲಕರು ಅದನ್ನು ರಿಸೀವ್ ಮಾಡ್ಕೋಬೇಕಂತ ಸರ್? ಓಕೆ. ಸೊ ರಮೇಶ್ ಅವರೇ, ಇನ್ಫ್ಯಾಕ್ಟ್ ನಾನು ಒಂದು ಗಮನಿಸ್ತಾ ಇರೋದೇನಂತ ಹೇಳಿದ್ರೆ, ನೀವು SFI ವತಿಯಿಂದ ಬಹಳಷ್ಟು ವಿಚಾರಗಳ ಮೇಲೆ ಬೆಳಕು ಚೆಲ್ತಾ ಇದ್ದೀರಿ. ಇದು ಒಳ್ಳೆ ಬೆಳವಣಿಗೆ. ಲಾಸ್ಟ್ 1 year ಇಂದಾನು ನಾನು ಗಮನಿಸ್ತಾ ಇದ್ದೀನಿ. ನಿಮ್ನ ಮೀಟ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ನಾನು. ಹೌದು ಸರ್, ರಾಯಚೂರಿಗೆ ಬಂದಾಗ. ಜಿಲ್ಲಾ ಪಂಚಾಯತ್. ಹೌದು ಸರ್. ಹೌದು. ಸೊ ಈಗ ಟೀಚರ್ಸ್ದು ಏನೋ 10,000 ಟೀಚರ್ಸ್ ಅಷ್ಟು ರೆಕ್ರೂಟ್ಮೆಂಟ್ ಪ್ರಾಸೆಸ್ ಚಾಲ್ತಿಯಲ್ಲಿದೆ ಸರ್ಕಾರದ ಹಂತದಲ್ಲಿ. ಸೊ ಮುಂದಿನ ಅಕಾಡೆಮಿಕ್ ಇಯರ್ ಒಳಗಾಗಿ ನಮಗೆ ಈ 10,000 ಟೀಚರ್ಸ್ ಅಲ್ಲಿ 6,500 ಟೀಚರ್ಸ್ ನಮ್ಮ ಕಲಬುರಗಿಗೆನೆ, ಕಲ್ಯಾಣ ಕರ್ನಾಟಕ ಡಿವಿಷನ್ಗೆನೆ ಬರ್ತಾರೆ. ರಾಯಚೂರ್ಗು ಈ 6,500 1,000 ಟೀಚರ್ಸ್ ಸಿಗ್ಬೋದು. ಈವನ್ ಅದಕ್ಕೆ ಜಾಸ್ತಿನೂ ಸಿಗ್ಬೋದು, ಬಿಕಾಸ್ ವೇಕೆನ್ಸಿ ಜಾಸ್ತಿ ಇದೆ ನಿಮ್ಮಲ್ಲಿ. ಜೊತೆಗೆ ಈ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಏನ್ ಹೇಳ್ತಿದ್ರಿ, ಇದನ್ನು ಕೂಡ ಎಸ್ಪೆಷಲಿ ನೀವು ಹೇಳ್ದಂಗೆ ಜಾಸ್ತಿ ಸ್ಟೂಡೆಂಟ್ಸ್ ಕಲಿತಿರುವಂತಹ ಸ್ಕೂಲ್ಗಳಲ್ಲಿ ನಾವು ಹಿಂಗೆ ಸೌಕರ್ಯಗಳ ಕೊರತೆ ಇರೋದನ್ನ ಅಡ್ರೆಸ್ ಮಾಡಕ್ಕೆ ನಾವು ಕ್ರಮಗಳನ್ನ ತಗೊಳ್ತಿದೀವಿ. ಅಂಡ್ ಅಕ್ಷರಾವಿಷ್ಕಾರ ಇರ್ಬೋದು, ಅದರ್ವೈಸ್ ಆಲ್ಸೋ ಸ್ಟೇಟ್ ಇಂದ ಬಹಳಷ್ಟು ಫಂಡ್ಸ್ ಇರೋದ್ರಿಂದ ಆದಷ್ಟು ಸಕ್ರಮವಾಗಿ ಖರ್ಚಾಗೋ ರೀತಿಯಲ್ಲಿ ಕ್ರಮಗಳನ್ನ ತಗೊಳ್ತಿದೀವಿ. ಬಟ್ ರಮೇಶ್ ಅವ್ರೆ, ನಂದೊಂದೇ ರಿಕ್ವೆಸ್ಟ್ ಏನಂದ್ರೆ, SFI ಅವ್ರಿಗೆ ಏನಂತಾರೆ, ನೀವು ದುಡುಕಿ ಶಾಲೆಗೆ ಬೀಗ ಹಾಕ್ತಿವಿ ಅಂತ ಕ್ರಮಗಳನ್ನ ಮಾಡಬಾರ್ದು. ನಮ್ ಗಮನಕ್ಕೆ ತರ್ತಾ ಇದ್ದೀರಿ, ನಾವು ಆದಷ್ಟು ತಕ್ಷಣನೇ ಅಡ್ರೆಸ್ ಮಾಡಕ್ಕೆ ನಾವು ಟ್ರೈ ಮಾಡ್ತಿದೀವಿ. ಯಲಗಟ್ಟ ಸ್ಕೂಲ್ HMನೂ ನಾವು ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ಸ್ವಲ್ಪ ನಮ್ಗೆ ಅವಕಾಶ ಕೊಟ್ಟು ನೀವು ಸಸ್ಪೆಂಡ್ ಆಗಿದೆ. ಸಸ್ಪೆಂಡ್ ಆದ್ರೆ ಅವ್ರನ್ನ ಅದೇ ಶಾಲೆನಲ್ಲಿ ಉಳಿಸಲ್ಲ, ಅವ್ರದ್ದು ಲೀನ್ ಕೂಡ ಶಿಫ್ಟ್ ಆಗತ್ತಲ್ಲ, ಅದಕ್ಕೆ ಟ್ರಾನ್ಸ್ಫರ್ ಅಂತ ಹೇಳಿದೆ. ಬಟ್ ಸ್ವಲ್ಪ ನೀವು ಸಹಕಾರ ಮಾಡಬೇಕು. ಶಾಲೆ ಬೀಗ ಹಾಕೋ ದುಡುಕಿ ಇದು ಮಾಡಬೇಡಿ ಸರ್. ನಮ್ಗೆ ಸರ್ಕಾರಿ ಶಾಲೆಗಳನ್ನ ಬೀಗ ಹಾಕಿ ಬಂದ್ ಮಾಡೋದು ಉದ್ದೇಶ ಅಲ್ಲ. ಇವತ್ತು ಈ ವ್ಯವಸ್ಥೆಯನ್ನ ಸಂಬಂಧಪಟ್ಟವ್ರಿಗೆ ಗಮನಕ್ಕೆ ತರಬೇಕು, ಗಮನ ಸೆಳೆಯೋದು ನಮ್ಮ ಉದ್ದೇಶ ಸರ್, ಅಷ್ಟೇ. ಬಟ್ ಯಾಕಂದ್ರೆ 4 ವರ್ಷ ಶಾಲೆಗೆ ಒಬ್ಬ HM ಬಂದಿಲ್ಲ ಅಂತಂದ್ರೆ ಅದನ್ನ ಇಲಾಖೆ ಹೆಂಗ ಕಾಣದಂತೆ ಹೆಂಗೆ ಕುರುಡುತನ ಪ್ರದರ್ಶನ ಮಾಡಿದೆ ಅನ್ನೋದು ನಮ್ದು ಸರ್. ಇಲ್ಲ, ಇಲಾಖೆಗೆ ಯಾವುದೇ ಈ ತರ ನ್ಯೂನತೆಗಳು ಗಮನಕ್ಕೆ ಬಂದ್ರೂ ಕೂಡ ತಕ್ಷಣನೇ ಕ್ರಮ ತಗೊಳ್ಳೋ ಒಂದು ಪ್ರಯತ್ನ ಅಂತೂ ಇಮಿಡಿಯೇಟ್ಲಿ ಆಗೇ ಆಗುತ್ತೆ. ಸೊ ಅದಕ್ಕಾಗಿನೇ ಯಲಗಟ್ಟ ಶಾಲೆ ಟೀಚರ್ನು ಕೂಡ ನಾವೇ ಖುದ್ದಾಗಿ ಇಂಟ್ರೆಸ್ಟ್ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿದ್ದೇವೆ. ಇದು ಅಂದ್ರೆ ಎಲ್ಲ ಬಹಳಷ್ಟು ಶಾಲೆಗಳಲ್ಲಿ ಕ್ರಮ ಆಗಿದೆ ಇದೇ ರೀತಿಯಲ್ಲಿ. ಸೊ ಮುಂದಿನ ದಿನಗಳಲ್ಲೂ ಇದೇ ರೀತಿ ಮುಂದುವರಿಯುತ್ತೆ. ಅಂಡ್ ನೀವು ಹೇಳಿದ ಒಂದು ಪಾಯಿಂಟ್ಸ್ ನ ನೋಟ್ ಮಾಡಿದ್ದೇನೆ, ನಾವು ಅಡ್ರೆಸ್ ಮಾಡ್ತೀವಿ ಸರ್. ಮತ್ತೆ ಇನ್ನೊಂದು, ಈಗ KKIDB ಗ್ರಾಂಟ್ ಅಲ್ಲಿ ಆದಂತ ಸುಮಾರು ಬಿಲ್ಡಿಂಗ್ಗಳು, ಛತ್ತುಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅದು ಕ್ರ್ಯಾಕ್ ಬಿಡೋದು, ಮತ್ತೆ ಮೊನ್ನೆ ವಿದ್ಯಾರ್ಥಿ ಆನವರಿ ಶಾಲೆ ಛತ್ತಿಂದು ಇದು ಪ್ಲಾಸ್ಟರ್ ಕುಸಿದು ಬಿದ್ದು ಮಗು ತಲೆ ಹೊಡೆದಿದೆ. ಗೊತ್ತಾಯ್ತು. ಮತ್ತೆ ಮೊನ್ನೆ ಔರಾದಲ್ಲಿ ಹಿಂಗಾಗಿದೆ, ಕಲಬುರಗಿಯಲ್ಲಿ ಈ ಮೊನ್ನೆ. ಅದಕ್ಕಿಂತ ಇಂಜಿನಿಯರಿಂಗ್ ವರ್ಕ್ಸ್ ಏನಿದಾವೆ, ಸಿವಿಲ್ ವರ್ಕ್ ಗಳ ಕ್ವಾಲಿಟಿನೂ ಕೂಡ ಇಂಪ್ರೂವ್ ಆಗ್ಬೇಕು ಅಂತ ನಾವು KKIDB ಕಡೆಯಿಂದನೂ ಅವ್ರು ಕ್ರಮ ತಗೊಳ್ತಾ ಇದ್ದಾರೆ. ಸೊ ಇಂಜಿನಿಯರಿಂಗ್ ವರ್ಕ್ಸ್ ಏನಿದೆ, ಸಿವಿಲ್ ವರ್ಕ್ಸ್ ನಡೆಯುತ್ತಲ್ಲ, ಅದರ ಒಂದು ಕ್ವಾಲಿಟಿ ಕೂಡ ನಾವೀಗ ಶಿಕ್ಷಣ ಇಲಾಖೆನವರೇ ಇಂಟ್ರೆಸ್ಟ್ ತಗೊಂಡು ಚೆನ್ನಾಗಾಗುತ್ತೆ ಅಂತ ಎನ್ಶೋರ್ ಮಾಡಬೇಕಿದೆ. ಆ ನಿಟ್ಟಿನಲ್ಲೂ ನಾವು ಕ್ರಮಗಳನ್ನ ತಗೊಳಕ್ಕೆ ಪ್ಲಾನ್ ಮಾಡ್ಕೊಂಡಿದೀವಿ. ಇನ್ ಫ್ಯೂಚರ್ ಡೇಸ್ ಸ್ವಲ್ಪ ಸಿವಿಲ್ ವರ್ಕ್ಗಳು ಸರಿಯಾಗಿ ನಡೆಯುತ್ತೆ ಅಂತ ನಾವು ಕ್ರಮ ಮಾಡ್ತೀವಿ. ಈಗ ಆಗಿದೆಯಲ್ಲ ಸರ್, ಆನವರಿಯಲ್ಲಿ ಶಾಲೆ ಘಟನೆ ಆಗಿದೆ, ಇಲ್ಲಿವರೆಗೂ ಪ್ರಕರಣವನ್ನ ದಾಖಲು ಮಾಡಿಲ್ಲ, ಯಾಕೆ ಸರ್? ಇಲ್ಲ, ನಾನು ಇದನ್ನ ನಮ್ಮ ಕನ್ಸರ್ನ್ಡ್ BO DDPI ಈಗ ಶಾಲಾ ಆವರಣದಲ್ಲಿ ಆಗಿದೆ. BO DD ಅವ್ರು ಏನ್ ಹೇಳ್ತಾರೆ, ಪೇರೆಂಟ್ಸ್ ಕೊಡ್ಬೇಕಂತ ಹೇಳ್ತಾರೆ. ಅಂದ್ರೆ ಇದು ಶಾಲಾ ಆವರಣದಲ್ಲಿ ಆಗಿರೋದು. ಶಾಲೆ ಆವರಣದಲ್ಲಿ ಏನೇನು ಘಟನೆ ನಡೆದ್ರು ಅದಕ್ಕೆ HM ಮತ್ತು ಶಿಕ್ಷಣ ಇಲಾಖೆ ಹೊಣೆ ಆಗ್ಬೇಕು ಸರ್. ನಾನು ಆಲ್ರೆಡಿ ಇದು KKIDB ಫಂಡ್ ಅಲ್ಲಿ ಕಟ್ಟಿದ್ದ ಬಿಲ್ಡಿಂಗ್ ಅಂತ ಅನ್ಕೋತೀನಿ.
ಸೊ KKRDBನವರು ಆಲ್ರೆಡಿ CEO ಜಿಲ್ಲಾ ಪಂಚಾಯತಿನವ್ರಿಗೆ ಇದ್ರ ಮೇಲೆ ವರದಿ ಕೊಡಿ ಮತ್ತೆ ಸರ್ ರಮೇಶ್ ವೀರಾಪುರ್ SFI ಜಿಲ್ಲಾಧ್ಯಕ್ಷ ರಾಯಚೂರು ಮಾತಾಡೋದು ಸರ್. ಹೇಳಿ ಸರ್ ನಮ್ಮ ರಾಯಚೂರು ಮತ್ತು ಸೇರಿದಂಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಕೊರತೆ ಕುರಿತಾಗಿ ನಿಮ್ಗೆ ಆಲ್ರೆಡಿ